ಹಾಯ್ ಹಲೋ ನಮಸ್ತೆ. ನಾನು ಹೇಮಂತ್ ಬೀಕನಹಳ್ಳಿ. ನನ್ನ ಈ ದಿನದ ಪಯಣ ಶಿಲ್ಪಕಲೆಗಳ ನಾಡು ಎಂದು ಹೆಸರುವಾಸಿಯಾಗಿರುವ ಹಾಸನ ಜಿಲ್ಲೆಯ ಏಕಶಿಲಾ ಮೂರ್ತಿ ಎಂದು ಕರೆಯಲ್ಪಡುವ ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ವಿಗ್ರಹದ ಕಡೆಗೆ. ಸಾಧನೆಗೆ ಚಿಕ್ಕ ಅಂಬೆಗಾಲಿಂದ ಶುರು ಮಾಡು ಮೊದಲು. ಬೆಳಗ್ಗೆನೆ ಎದ್ದು ಕಾರನ್ನ ತೆಗೆದುಕೊಂಡು ಹೊರಟ ನನಗೆ ದಾರಿಯುದ್ದಕ್ಕೂ ಸುರಿಯುತ್ತಿದ್ದ ಮಳೆಯನ್ನ ನೋಡಿ ಸ್ವಲ್ಪ ಭಯವೇನೋ ಆಯಿತು. ತುಂಬ ಸಣ್ಣವರಿದ್ದಾಗ ಹೋಗಿದ್ದ ಜಾಗಕ್ಕೆ ಈಗ ಮತ್ತೊಮ್ಮೆ ಭೇಟಿ ಕೊಡುವುದೇ ಒಂಥರ ಖುಷಿ. ಬೆಟ್ಟ ಗುಡ್ಡಗಳ ನಡುವೆ ಮಳೆಯ ನಡುವಿನ ಪಯಣ ಒಂಥರ ಮಜವಾಗಿಯೇ ಇತ್ತು. ಸಣ್ಣವರಿದ್ದಾಗ ಫ್ಯಾಮಿಲಿ ಜೊತೆ ಆಟವಾಡುತ್ತಾ ಮೆಟ್ಟಿಲನ್ನು ಹೇರಿದ್ದ ನನಗೆ ಈ ಬಾರಿ ಮೆಟ್ಟಿಲನ್ನು ಹೇರುವಾಗ ಅಷ್ಟೊಂದು ಖುಷಿ ಆಗ್ತಾ ಇರಲಿಲ್ಲ. ಯಾಕಂದರೆ ಜನ ನಮ್ಮನ್ನು ಹೇಗೆ ನೋಡ್ತಾರೋ ಅನ್ನೋ ಭಯವೇ ನಾವು ದೊಡ್ಡವರಾಗಿದ್ದೇವೆ ಅನ್ನೋದನ್ನ ನೆನಪು ಮಾಡ್ತಾ ಇತ್ತು. ಹೇಗೋ ಸಂಕೋಚದ ನಡುವೆ ಮೆಟ್ಟಿಲನ್ನ ಹೇರಿದ ನನಗೆ ಅಲ್ಲೊಂದು ನೀಲಿ ಬಣ್ಣದ ಬೋರ್ಡ್ ಕಾಣಿಸಿತ್ತು. ಅದರಲ್ಲಿ ಏನು ಬರೆದಿತ್ತು ಅನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ. ವದೆಗಲ್ ಬಸದಿ. ಸುತ್ತಲೂ ಹೊರಗೆ ನಿಂತಿರುವ ಕಲ್ಲು ಕಂಬಗಳ ಆಧಾರದ ಮೇಲೆ ಈ ದೇವಾಲಯವನ್ನ ಕಟ್ಟಿರುವುದರಿಂದ ವದೆಗಲ್ ಬಸದಿ ಬಸ್ತಿ ಎಂದು ಕರೆಯಲಾಗಿದೆ. ಕಗ್ಗಲ್ಲಿನಿಂದ ಕಟ್ಟಲಾದ ಈ ದೇವಾಲಯದಲ್ಲಿ 3 ಗರ್ಭಗುಡಿಗಳಿದ್ದು ಬಳಪದ ಕಲ್ಲಿನಿಂದ ಕೆತ್ತಲಾದ 3 ಸುಂದರ ಹಾಗೂ ಪ್ರಮಾಣಬದ್ಧವಾದ ತೀರ್ಥಂಕರ ಮೂರ್ತಿಗಳಿವೆ. ಪ್ರಥಮ ತೀರ್ಥಂಕರ ಶ್ರೀ ಆದಿನಾಥ, ಶ್ರೀ ಶಾಂತಿನಾಥ ಹಾಗೂ ಶ್ರೀ ನೇಮಿನಾಥ ತೀರ್ಥಂಕರರು ವಿರಾಜಮಾನರಾಗಿರುವ ಸಿಂಹಾಸನ ಹಾಗೂ ಪ್ರಭಾವಳಿಗಳು ಶಿಲ್ಪಕಲೆಗೆ ಪ್ರಸಿದ್ಧವಾಗಿವೆ. ಈ ಜೈನ ಬಸದಿಯನ್ನ 10ನೇ ಶತಮಾನದಲ್ಲಿ ಸೇನಾಪತಿ ಶ್ರೀ ಚಾವುಂಡರಾಯನು ನಿರ್ಮಿಸಿದ್ದಾನೆ. ಇನ್ನು ದೇವಾಲಯದ ವಿಶೇಷತೆಯನ್ನ ಈಗ ನಾವು ನೋಡೋಣ. ಬಾಹುಬಲಿ ಜೈನ ಧರ್ಮದ ರಾಜನಾದ ಋಷಭನಾಥ ಹಾಗೂ ಸುನಂದ ಇವರ ಮಗನಾಗಿದ್ದ. ಒಟ್ಟಾರೆ ಸುನಂದಾಗೆ 3 ಜನ ಮಕ್ಕಳಿದ್ದರು. ಅದರಲ್ಲಿ ಭರತ ಚಕ್ರವರ್ತಿ ಹಿರಿಯ ಮಗನಾಗಿದ್ದ. ಬಾಹುಬಲಿ ಅವನ ತಮ್ಮನಾಗಿದ್ದು, ಬಾಹುಬಲಿಯು ಯುದ್ಧಕ್ಕೆ ಸಂಬಂಧಿಸಿದ ವಿದ್ಯೆ ಹಾಗೂ ಶಾಸ್ತ್ರ ಅಭ್ಯಾಸದಲ್ಲಿಯೂ ನಿಪುಣನಾಗಿದ್ದ. ಆದರೆ ಋಷಭನಾಥನಿಗೆ ವಯಸ್ಸಾದಂತೆ ಅವನು ಸನ್ಯಾಸಿಯಾಗುವ ಇಚ್ಛೆಯನ್ನ ಹೊಂದಿರುತ್ತಾನೆ. ಆದ್ದರಿಂದ ಭರತನಿಗೆ ಅಯೋಧ್ಯೆ ರಾಜ್ಯ ಹಾಗೂ ಗೊಮ್ಮಟನಿಗೆ ಆಸ್ಮಕ ರಾಜ್ಯವನ್ನ ನೀಡುತ್ತಾನೆ. ಆದರೆ ಭರತರಾಜನ ರತ್ನಚಕ್ರ ಎಂಬ ದೈವಿಕ ಚಕ್ರದ ಸಹಾಯದಿಂದ ಹಲವಾರು ರಾಜ್ಯಗಳನ್ನು ಗೆದ್ದು ಶ್ರೇಷ್ಠ ರಾಜನೆಂದು ಬಿಂಬಿತಗೊಂಡಿದ್ದ. ತನ್ನ ತಮ್ಮನಾದ ಬಾಹುಬಲಿಯು ನನ್ನನ್ನು ರಾಜ ಎಂದು ಇಂದೂ ಒಪ್ಪಿಕೊಂಡಿಲ್ಲ ಎಂಬ ಆಲೋಚನೆಯಿಂದ ಅವನ ಮೇಲೆ ಯುದ್ಧವನ್ನ ಸಾರಿ ಹೀಗೆ ಹಲವಾರು ರೀತಿಯ ಯುದ್ಧಗಳನ್ನು ಮಾಡುವ ಸಂದರ್ಭದಲ್ಲಿ ಬಾಹುಬಲಿಗೆ ತನ್ನ ತಪ್ಪಿನ ಅರಿವಾಗಿ ಕಾಡಿನಲ್ಲಿ ವಸ್ತ್ರವನ್ನು ತ್ಯಜಿಸಿ ನೆಮ್ಮದಿಯಿಂದ ಸಂತೋಷ ಸರ್ವಜ್ಞಾನಕ್ಕಾಗಿ ಸುಮಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಶಾಂತ ಮೂರ್ತಿಯಾಗಿ ನೆಲೆಗೊಳ್ಳುತ್ತಾರೆ. ನಂತರ ಚಾವುಂಡರಾಯ ಎಂಬ ಸೇನಾಧಿಪತಿಯು ರಾಜ್ಯದ ಶ್ರವಣಬೆಳಗೊಳ ಎಂಬ ಪವಿತ್ರ ಬೆಟ್ಟದಲ್ಲಿ 57 ಅಡಿ ಏಕಶಿಲಾ ಪ್ರತಿಮೆಯನ್ನು ಸ್ಥಾಪಿಸಿದ್ದು, ಈ ಪ್ರತಿಮೆಗೆ 12 ವರ್ಷಗಳಿಗೊಮ್ಮೆ ಮಹಾಮಸ್ತಾಭಿಷೇಕವನ್ನ ಮಾಡಲಾಗುತ್ತಿದೆ. ಇವತ್ತಿಗೂ ಕೂಡ ಇದು ಪೌರಾಣಿಕ ಸ್ಥಳವಾಗಿ ಪ್ರಖ್ಯಾತಿಯನ್ನಗೊಂಡಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.